ನಮಸ್ತೆ ಸ್ನೇಹಿತರೆ. ನೋಡಿ, ನಿನ್ನೆ ಮಂಗ ಎಷ್ಟು ಚೆನ್ನಾಗಿ 1 ಗಂಟೆಯಲ್ಲಿ ಎಲ್ಲ ಮರದ ತೆಂಗಿನಕಾಯಿನೆಲ್ಲ ಇದಕ್ಕಿಂತ ಸ್ವಲ್ಪ ಚಿಗುರಿರುತ್ತೆ ಅದು, ಆದರೂ ಎಲ್ಲ ಒಡೆದು ಹೇಗೆ ತಿಂದಾಕಿ ಹೋಗಿದೆ ಅಂತ. ಆದರೆ ಇವಾಗ ನಾನು ಕತ್ತಿಲಿ ತೆಗಿತಾ ಇದ್ದೀನಿ ನೋಡಿ, ಅದು ಕತ್ತಿ ಅಂತ ಹೇಳ್ತೀವಿ ನಮ್ಮ ಕಡೆ. ತೆಗಿತಿದ್ದೀನಿ, ಹೇಗೆ ಆಗ್ತಿದೆ ನೋಡಿ. ನಮಗೆ ಎಷ್ಟು ಕಷ್ಟ ಆಗುತ್ತೆ ಒಂದು ಸಾರಿಗೆಲ್ಲ ಒಂದು ಕಾಯಿ ಸಿಪ್ಪಿ ತಗೊಬರ್ಬೇಕಂದ್ರೆ, ಕತ್ತಿದ್ರೂ ಅಷ್ಟು ಹೊತ್ತಾಗುತ್ತೆ. ಆದರೆ ಅವರು ಎಷ್ಟು ಚೆನ್ನಾಗಿ ಬಾಯಲ್ಲಿ ಕಚ್ಚಿ ಎಲ್ಲ ತೆಗೆದು ಹಾಕಿದ್ದಾರೆ ನೋಡಿ. ಕಾಯಿ ಒಂದು ಕಾಯಿ ಸಿಪ್ಪೆ ತೆಗಿಯೋಕ್ಕೆ ನಮಗೆ ಎಷ್ಟು ಹೊತ್ತಾಗುತ್ತೆ ನೋಡಿ. ಮತ್ತು ನಿನ್ನೆ ಒಬ್ಬರು ಸಿಸ್ಟರ್ ಕೇಳ್ತಾಯಿದ್ರು, ನಿಮ್ಮದು ತುಳು ಅಲ್ವಾ ನೀವು ಮಾತಾಡೋದು ಅಂತ. ಇಲ್ಲ, ನಮ್ಮದು ಕುಂದಾಪುರ, ಉಡುಪಿ ಮಂಗಳೂರು ಕಡೆ ತುಳು ಇರುತ್ತೆ. ನಮ್ಮದು ಕುಂದಾಪುರ ಕನ್ನಡ. ಸ್ವಲ್ಪ ಹೋಗಬೇಕು ಅನ್ನೋಕ್ಕೆ ಹೊಯ್ಕ ಅಂತ ಹೇಳ್ತೀವಿ, ಬರಬೇಕು ಅನ್ನೋಕ್ಕೆ ಬರ್ಕ್ ಹೇಳ್ತೀವಿ. ಆ ಥರ ಸ್ವಲ್ಪ ಅದು ಮಾತಾಡಿದ್ರೆ ಎಲ್ರಿಗೂ ಅರ್ಥ ಆಗಲ್ಲ ಅಂತ ನಾನು ಈ ಥರ ಮಾತಾಡೋದು. ಅದು ಮಂಗಳೂರವ್ರು ಮಾತಾಡಿದವ್ರ ಥರ ಆಗುತ್ತೆ. ನಮ್ಮದು ಇಲ್ಲಿ ಕುಂದಾಪುರ ಕನ್ನಡ ಅಂತ ಹೇಳೋದು, ಅದಕ್ಕೆ ತುಳು ಮಾತಾಡಲ್ಲ ನಾವು. ತುಳು ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ ನಮಗೆ. ನೋಡಿ ಎಷ್ಟೊತ್ತಾಯಿತು ನೋಡಿ ನನಗೆ ಒಂದು ಕಾಯಿ ಸಿಪ್ಪಿ ತೆಗಿಯೋಕ್ಕೆ. ಮತ್ತು ನಮ್ಮ ಕಡೆ ಕಾಯಿ ನೋಡಿ, ಅಂದರೆ ಈ ಕಡೆಯವ್ರಿಗೆ ಗೊತ್ತಿರುತ್ತೆ ಅದು ತುಂಬ ರುಚಿ. ಈ ಕಡೆ ಕಾಯಿ ನಮಗೆ ಬೆಂಗಳೂರಲ್ಲೆಲ್ಲ ಹೋದರೆ, ಅಲ್ಲಿ ಇದ್ವಿ ನಾವು ಮೊದಲು. ಅಲ್ಲಿ ಎಲ್ಲ ಕಾಯಿ ಹಾಕಿದರೆ ನಮ್ಗೆ ಇಲ್ಲಿನ ಕಾಯಿ ತಿಂದು ಅದು ರುಚಿನೇ ತೋರಲ್ಲ. ಅಂದರೆ ಈ ಕಡೆಯವ್ರಿಗೆ ಗೊತ್ತಿರುತ್ತೆ ಅದು, ಇಲ್ಲಿಂದ ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆದವ್ರಿಗೆ ಗೊತ್ತಿರುತ್ತೆ. ನಮ್ಮ ಕಡೆ ಕಾಯಿನೇ ಜಾಸ್ತಿ ತಗೊಂಡು ಹೋಗ್ತಾರೆ ಅವರು ಊರಿಗೆ ಬಂದವಾಗ. ತುಂಬ ರುಚಿ, ಟೇಸ್ಟು ಚೆನ್ನಾಗಿರುತ್ತೆ ಸಾರೆಲ್ಲ ಇಲ್ಲಿನ ಕಾಯಿ ಹಾಕಿ ಮಾಡಿದರೆ. ಸ್ವಲ್ಪ ಸಿಹಿ ಇದ್ದು ಒಂದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಹೇಗಾಗಿದೆ, ಚೆನ್ನಾಗಿದೆಯಾ ಸ್ನೇಹಿತರೆ?